ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಒಂದು ಮನೆ ದೇವ್ರ ಪೂಜೆ ಆಗಿರುತ್ತೆ. ಕಾರ್ತಿಕೆ ಸೋಮವಾರ ಆಗಿರೋದ್ರಿಂದ ಮನೆ ದೇವ್ರ ಪೂಜೆಗೆ ಹೋಗ್ತಾ ಇದ್ದೀವಿ. ದೀಪ ಹಚ್ಬಿಟ್ಟು ಹಂಗೆ ಅಕ್ಕಿ ಕೊಟ್ಟು ಬರೋಣ ಅಂತ ಈ ವರ್ಷ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಓಕೆ, ಹೋಗ್ತಾ ದಾರಿಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ಒಂದು ಸೆಲ್ಫಿ ತಗೊಂಡ್ವಿ. ನಮಗಿರೋ ಹುಚ್ಚದೊಂದೇ, ಎಲ್ಲಾದರೂ ಸೆಲ್ಫಿ ವಿಡಿಯೋ ಅಲ್ವಾ ಕಾಮನ್. ಮತ್ತು ಸ್ಲೀಪಿಂಗ್ ಎಲ್ಲರೂ ಸ್ಟಾರ್ಟ್ ಆಗೋಷ್ಟು ಮಲ್ಕೊತೀವಿ, ಎಂಡ್ ಆಗೋಷ್ಟು ಎದ್ದಿರ್ತೀವಿ. ಅವ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಷ್ಟು ಎದ್ದಿರ್ತೀವಿ. ಓಕೆನಾ? ನಾವು ಅಂದರೆ ಹ್ಯಾಟ್ಸ್ ಆಫ್. ಇನ್ನೂ 1.5 ಅವರ್ ಆಗುತ್ತಾ? ನಮ್ಮ ಯಜಮಾನ್ರು ಬೆಳಿಗ್ಗೆ 4 o'clock ಇದ್ದಿದ್ದು. ಅವ್ರದ್ದೆಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಬಂದಿದ್ದೆ 4 o'clock ಮಧ್ಯಾಹ್ನ. ಮಲ್ಕೊಳ್ಳೋದಷ್ಟೇನಾ? ಬೆಳಿಗ್ಗೆ 4 o'clock ಇದ್ದು ಮಧ್ಯಾಹ್ನ 4 o'clockಗೆ ಮನೆಗೆ ಬಂದಿದ್ದಾರೆ. ಗಾಡಿ ಸರ್ವೀಸ್ ಅವತ್ತು ಇದ್ದಿದ್ದರಿಂದ ಸರ್ವೀಸಿಗೆ ಬಿಟ್ಟು ಅದನ್ನು ತೊಗೊಂಡು ಬಂದು ಆಟೋನ ಮನೆ ಬಿಟ್ಟು ಕಾರ್ ತೊಳೆದು ಹುಡುಗನ್ನ ಸ್ಕೂಲಿಂದ ಕರ್ಕೊಂಡು ಅವರೇ ಬಂದಿದ್ದು. ಇಷ್ಟು ಕೆಲಸ ಮುಗಿಸ್ಕೊಂಡು ನೈಟೆಲ್ಲ ನಿದ್ದೆ ಮಾಡಿಲ್ಲ ಪಾಪ ಅವರು. ಬೆಳಿಗ್ಗೆ ನಾವು ರಿಟರ್ನ್ ಬಂದಿದ್ದು ಬೆಂಗಳೂರಿಗೆ 2 o'clockಗೆ. 2 o'clock ಇನ್ನೇನು 2 o'clock ಮಲಗಿರ್ತಾರೆ. ಮತ್ತು ಅದೇ 4 o'clock ಅದೇ ಡ್ಯೂಟಿ. ನಾವು ಇಲ್ಲೂ ಮಲಗಿರ್ತೀವಿ, ಬೆಳಿಗ್ಗೆನೂ ಮಲಗಿರ್ತೀವಿ. ನಮ್ಗೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ರಿಸ್ಕ್ ಆಗಿದ್ದು ಸ್ವಲ್ಪ. ಅಲ್ಲಿ ಟ್ರಾಫಿಕ್ ಇತ್ತು. ನಮಗಂತೂ ಊರಿಗೆ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಮನೆ ದೇವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ. ನಂಗೆ ಯಾವ ದೇವ್ರಿಗೆ ಹೋದ್ರೆ ಅಷ್ಟು ಖುಷಿ ಕೊಡುತ್ತೋ ಖುಷಿ ಕೊಡಲ್ವ, ಮನೆ ದೇವ್ರಿಗೆ ಹೋದರೆ ತುಂಬ ಖುಷಿಯಾಗಿರ್ತೀನಿ. ನಾವು ಸೋಮವಾರ ಹೋಗ್ತಾ ಇರೋದು, ಅಲ್ಲಿ ಗುರುವಾರ ಇರೋದು ಪೂಜೆ. ಗುರುವಾರ ಲಾಸ್ಟ್ ಕಾರ್ತಿಕೆ ಪೂಜೆ ಮಾಡ್ತಾರೆ. ಹಾಗಾಗಿ ಜನ ಅಷ್ಟೊಂದಿಲ್ಲ, ಸ್ವಲ್ಪ ಜನ ಅಷ್ಟೇ. ನಾವು ಸೋಮವಾರ ಹೋಗಿರೋದ್ರಿಂದ ಫ್ರೀಯಾಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಜನ ಏನೂ ಇಲ್ಲ ದೇವಸ್ಥಾನದಲ್ಲಿ. ನಾವು ಹೋಗಿದ್ದೆ ಒಂದು 7:30 8 o'clock ಆಗಿತ್ತು ದೇವಸ್ಥಾನಕ್ಕೆ. ಆವಾಗ ನೋಡಿ ಅಷ್ಟೊಂದೇನು ಜನ ಇರಲಿಲ್ಲ. ಬನ್ನಿ ಪೂಜೆಗೆ ಹೋಗೋಣ. ನೀವು ನಮ್ಮ ಮನೆ ದೇವ್ರ ದರ್ಶನ ಮಾಡಿ. ದೇವಸ್ಥಾನಕ್ಕೆ ಅಕ್ಕಿ ತೊಗೊಂಡೋಗಿದ್ದಲ್ಲ, ಅಕ್ಕಿ ಕೊಟ್ಬಿಟ್ಟು ನಮ್ಮ ಯಜಮಾನ್ರು ತೊಗೊಂಡೋಗ್ತಾ ಇದ್ದಾರೆ. ನೋಡಿ ದೇವಸ್ಥಾನ ನೋಡಿದೆ ಒಂದು ಖುಷಿ. ದೀಪ ಹಚ್ಚಿದಾಗ ನೋಡಿ ಏನು ಸಖತ್ತಾಗಿದೆ. ನಮ್ಮ ಖುಷಿಗೆ ಭಯ ಆಗ್ಬಿಟ್ಟೈತೆ, ಕತ್ಲೆ ಅಲ್ವಾ. ಹೋಗಲಿ ಬನ್ನಿ ಪೂಜೆ ಮಾಡೋಣ. ನೋಡಿ ನಮ್ಮ ವೀರಪ್ಪ ಎಷ್ಟು ಚೆಂದ ಅಲ್ಲ. ನಮ್ಮ ವೀರಪ್ಪನ ನೋಡಿದ್ರೆ ಒಂದು ಖುಷಿ. ಅಲ್ಲಿಗೆ ಹೋಗಿ ಕೂತ್ಕೊಂಡೆ ಸಾಕು, ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಮನೆ ದೇವ್ರ ದೇವಸ್ಥಾನದಲ್ಲಿ ನಾವೇ ಪೂಜೆ ಮಾಡಿದ್ವಿ. ಹೋಸಲಿ ಹೋದಾಗ ತುಂಬ ಜನ ಇದ್ದರು. ಈ ಸತಿ ಎಷ್ಟು ಫ್ರೀ ಅನಿಸುತ್ತೆ ಅಂದರೆ ಅಷ್ಟೇ ಫ್ರೀ ಅನಿಸ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಸೆಲ್ಫಿ ತಗೊಂಡು ನಮ್ಗೆ ಇನ್ನೇನು ಕೆಲಸ ಇರಲ್ಲ. ಗೊತ್ತವೆಲ್ಲ ಒಂದೆರಡು ಫೋಟೋ ತಗೊಂತೀವಿ, ಒಂದು ವೀಡಿಯೋ ಮಾಡ್ಕೊತೀವಿ. ಅಲ್ಲಿಂದ ರಿಟರ್ನ್ ನಾವು ದೈತಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಲೆಟ್ಸ್ ಗೋ. ನೋಡಿ ದೈತಮ್ಮ ದೇವಸ್ಥಾನ ಹತ್ರ ಜಾತ್ರೆ ಆಗಿತ್ತು. ಸಿಕ್ಕಾಪಟ್ಟೆ ಜನ. ನಾವು ಮಿಸ್ ಆಗಿ ರೋಡಿಗೆ ಬಂದ್ಬಿಟ್ವಿ. ಜಾಗನೇ ಬಿಡ್ತಲ್ಲ ಜಾತ್ರೆಯಲ್ಲಿ. ಎಲ್ಲಿ ಬಂದಾದ್ಮೇಲೆ ನೋಡಿದ್ವಿ, ಇಲ್ಲಿ ತುಂಬ ಜನ ಇದ್ದರು. ಅಲ್ಲಿ ಅಷ್ಟು ಫ್ರೀ ಇರಲಿಲ್ಲ ದೇವಸ್ಥಾನ ಪೂಜೆ ಮಾಡಿಸೋದಕ್ಕೆ. ಪೂಜೆ ಮಾಡಿಸಿ ಪ್ರಸಾದ ತೊಗೊಂಡು ಬಂದ್ವಿ. ನೋಡ್ತಾ ಇದ್ದಾರಲ್ಲ, ಇದೇ ನಮ್ಮ ಮನೆ ದೇವರು ದೈತಮ್ಮ. ಹಾಗೆ ನಿಮ್ಮ ಮನೆ ದೇವರು ಯಾವುದು ಅಂತ ಕಮೆಂಟ್ ಮಾಡಿ. ನಮ್ಮ ಮನೆ ದೇವರು ದೈತಮ್ಮ ಮತ್ತು ವೀರಪ್ಪ.
ನೆಕ್ಸ್ಟ್ ಬಂದಿದ್ದು ಪಂಚಲಿಂಗೇಶ್ವರ ಅಂತ ಅಲ್ಲೇ ಪಕ್ಕದಲ್ಲೇ ಇದೆ, ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ರಥೋತ್ಸವ ಮಾಡ್ತಾಯಿದ್ದಾರೆ. ದೀಪ ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ನೋಡಿ, ಫುಲ್ ಅದೆಲ್ಲ ದೀಪನೇ, ಲೈಟೆಲ್ಲ ಸೈಡಲ್ಲಿರೋ ಲೈಟು, ಸೆಂಟ್ರಲ್ಲಿ ಉರಿತಾರಲ್ಲ ದೀಪ, ಸೂಪರಾಗಿತ್ತು ನೋಡೋಕ್ಕೆ. ಎರಡು ಅಲ್ಲ ಸಾಕಾಗಿ ಮಾಡಿದ್ರು ಮತ್ತು ದೀಪೋತ್ಸವ. ನಾವು ಹೋಗಿದ್ದೆ ಲೇಟಾಗಿತ್ತು, ಜನ ಎಷ್ಟೋ ಕಮ್ಮಿ ಆಗಿತ್ತು. ಹಂಗಾಗಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತಿನ್ನೋದ್ರಿಂದ ನಾವು ಹೋಗಿದ್ದು ಹಿರಿಯಮ್ಮ ದೇವಸ್ಥಾನ. ಅಲ್ಲಿ ಹಿರಿಯಮ್ಮ ದೇವಸ್ಥಾನದಲ್ಲಿ ಅಲ್ಲೇ ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ. ನೆಕ್ಸ್ಟ್ ಹೋಗಿದ್ದು ನಮ್ಮೂರು ಮಾರಮ್ಮನ ದೇವಸ್ಥಾನ. ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಗ್ತಾಯಿತ್ತು. ಅಲ್ಲಿ ಹೋದ್ವಿ, ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಾಡಿದ್ರು ಮಾರಮ್ಮನ ದೇವಸ್ಥಾನದ ಪೂಜೆ. ಅಲ್ಲೇ ನೈಟ್ ಆಯಿತು. ನೈಟ್ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದು ಬೆಂಗಳೂರಿಗೆ. ನಮ್ಮ ಕ್ಯಾಮ್ರಾ ಚೆನ್ನಾಗಿ ಬೆಂಗಳೂರಿಗೆ ನಾವು ರೀಚ್ ಆಗಿದ್ದು 2 o'clock ಮೇಲಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮನೆ ದೇವ್ರು ಯಾವುದು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.